ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಜಾಗಿಂಗ್ ಮಾಡುವವರಿಗೆ ಅಪಾಯ, ಸುರಕ್ಷತಾ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮೈದಾನದಲ್ಲಿ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ನೂರಾರು ಸಾರ್ವಜನಿಕರು ಜಾಗಿಂಗ್ ಮತ್ತು ವಾಯುವಿಹಾರ ನಡೆಸುತ್ತಾರೆ. ಇದೇ ಸಮಯದಲ್ಲಿ ಕೆಲವರು ಕ್ರಿಕೆಟ್ ಆಡುತ್ತಿರುವುದರಿಂದ ಜಾಗಿಂಗ್ ಮಾಡುವವರಿಗೆ ಚೆಂಡು ತಗಲಿ ಅಪಾಯ ಸಂಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ ಆಟದ ವೇಳೆ ಬಲವಾಗಿ ಹೊಡೆಯುವ ಚೆಂಡು ಜಾಗಿಂಗ್ ಮಾಡುವವರಿಗೆ ತಗುಲಿ ಗಾಯಗಳಾಗುತ್ತಿರುವ ಘಟನೆಗಳು ಈಗಾಗಲೇ ನಡೆದಿವೆ. ಇತ್ತೀಚೆಗೆ ಬಸವರಾಜ್ ಮ್ಯಾಗಲ್ಮನಿ ಅವರ ಮುಖಕ್ಕೆ ಕ್ರಿಕೆಟ್ ಚೆಂಡು ಬಡಿದು ಗಾಯಗೊಂಡಿದ್ದು, ತಕ್ಷಣವೇ ಪೊಲೀಸ್ ಕಾನ್ಸ್ಟೇಬಲ್ ರಮೇಶ್ ಅವರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ಮ್ಯಾಗಲ್ಮನಿ ಅವರ ಕುಟುಂಬಸ್ಥರು ಪೊಲೀಸ್ ಕಾನ್ಸ್ಟೇಬಲ್ ರಮೇಶ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಬೆಳಿಗ್ಗೆ 5ರಿಂದ 7 ಗಂಟೆಯವರೆಗೆ ಹಾಗೂ ಸಂಜೆ ಜಾಗಿಂಗ್ ಸಮಯದಲ್ಲಿ ಮೈದಾನದ ಒಳಭಾಗದಲ್ಲಿ ಕ್ರಿಕೆಟ್ ಆಡಲು ಅವಕಾಶ ನೀಡಬಾರದು ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಜೊತೆಗೆ ಮೈದಾನದಲ್ಲಿ ಜಾಗಿಂಗ್ ಹಾಗೂ ಕ್ರಿಕೆಟ್ ಆಟಕ್ಕೆ ಪ್ರತ್ಯೇಕ ಸಮಯ ನಿಗದಿಪಡಿಸಿ ಸುರಕ್ಷತಾ ಸೂಚನಾ ಫಲಕವನ್ನು ಅಳವಡಿಸುವ ಮೂಲಕ ಅಪಘಾತಗಳನ್ನು ತಡೆಗಟ್ಟುವ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕನಸು ನ್ಯೂಸ್, ಗಂಗಾವತಿ. ಗಂಗಾವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅದು ಈ ಭಾಗದ ಹೃದಯ ಭಾಗವಾಗಿದೆ. ಆ ಮೈದಾನದಲ್ಲಿ ಮಕ್ಕಳು, ಹಿರಿಯ ದೊಡ್ಡವರು ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರು, ಗರ್ಭಿಣಿಯರು, ವಯಸ್ಸಾದವರು ಒಂದು ವಾಕಿಂಗ್ ಮಾಡ್ತಾ ಇದ್ದಾರೆ. ಮೊನ್ನೆ ದಿವಸ 13ನೇ ತಾರೀಕಿಗೆ ಸಾಯಂಕಾಲ 6:30ಕ್ಕೆ ಕ್ರಿಕೆಟ್ ಆಡುವಾಗ ನನಗೆ ಬಾಲು ಬಡಿದು ಬಾವು ಬಂದಿತ್ತು, ಭಾಳ ತೊಂದರೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಜೆಡಿಯಪ್ಪ ಅಂಚನಾಳು ಮತ್ತು ಇತರರು ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ರಮೇಶ್ ಕಾನ್ಸ್ಟೇಬಲ್ ಅವರಿಗೆ ನಾವು ಗಮನಕ್ಕೆ ತಂದ್ವಿ. ಅವರು ನಮ್ಮ ಒಂದು ಬಾವು ಬಂದಿರೋದನ್ನು ನೋಡಿ ಕೂಡಲೇ ಆಸ್ಪತ್ರೆಗೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ರು, ಇಂಜೆಕ್ಷನ್ ಮಾಡಿಸಿದ್ರು ಮತ್ತು ಟ್ಯಾಬ್ಲೆಟ್ಸ್ ಕೊಡಿಸಿ ಮತ್ತು ಅವರು ಪ್ರತ್ಯೇಕವಾಗಿ ತಮ್ಮ ದುಡ್ಡಿನಿಂದ ಏನೋ ಟ್ಯೂಬ್ ಕೊಡಿಸಿದ್ರು, ಕ್ರೀಮು. ಒಂದು ಮಾನವೀಯತೆಯನ್ನು ಮೆರೆದಂಥ ರಮೇಶ್ ಅವರಿಗೆ ನಮ್ಮ ಸಂಘಟನೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತದೆ. ಈ ರೀತಿಯಾಗಿ ಅನೇಕರಿಗೆ ಅಲ್ಲಿ ಗಾಯಗಳಾಗ್ತವೆ. ಅದಕ್ಕೆ ನಾನು ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ಒತ್ತಾಯ ಮಾಡೋದೇನೆಂದರೆ, ಒಂದು ಸಮಯವನ್ನು ನಿಗದಿ ಮಾಡಬೇಕು. ಮಕ್ಕಳಿಗೆ ಆಡಲಿ ಬೇಡ ಅನ್ನಂಗಿಲ್ಲ. 5 ಗಂಟೆಯಿಂದ 7 ಗಂಟೆವರೆಗೆ ವಾಕಿಂಗ್ ಮಾಡಲಿ. ಬೆಳಗ್ಗೆ 7 ಗಂಟೆ ನಂತರ ಆಟ ಆಡಲಿಕ್ಕೆ ಅವಕಾಶ ಕೊಡಿ. ನಂತರ ಸಾಯಂಕಾಲ 6 ಗಂಟೆ ಒಳಗೆ ಕ್ರಿಕೆಟ್ ಆಡಲಿ. 6 ಗಂಟೆಯಿಂದ 8 ಗಂಟೆವರೆಗೂ ವಾಕಿಂಗ್ ಮಾಡ್ತಾರೆ. ಅಂದರೆ ಹಿರಿಯರಿಗೆ, ಗರ್ಭಿಣಿಯರಿಗೆ, ವಯಸ್ಸಾದವರಿಗೆ ಎಲ್ರಿಗೂ ವಾಕಿಂಗ್ ಮಾಡಲಿಕ್ಕೆ ಬೆಳಗ್ಗೆ 2 ಅವಧಿ, ಸಾಯಂಕಾಲ ಅವಧಿ 2 ಅವಧಿ ಕೊಟ್ಟರೆ ಅನುಕೂಲ ಆಗ್ತೈತಿ. ಆಡೋರಿಗೆ ಅನುಕೂಲ ಆಗ್ತೈತಿ. ಇಲ್ಲದೇ ಇದ್ದರೆ ಅಲ್ಲಿ ಭಾಳ ತೊಂದರೆ ಆಗ್ತೈತಿ. ಹಾಗಾಗಿ ಪೊಲೀಸ್ ಇಲಾಖೆಯು ಏನಪ್ಪ ಅಂದರೆ ಕಟ್ಟುನಿಟ್ಟಿನ ಒಂದು ಕ್ರಮ ತೆಗೆದುಕೊಂಡು ಅಲ್ಲಿ ಆ ರೀತಿಯಾಗಿ ಅಲ್ಲಿ ಗೋಡೆ ಬರಬಾರ್ದು, ಪ್ರಚಾರ ಮಾಡಿ ಅವ್ರಿಗೆಲ್ಲ ಮಾಹಿತಿ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೇವೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್, ಗಂಗಾವತಿ.